ನನ್ ಪ್ರಕಾರ ಮಜಾ ಟಾಕೀಸ್ ನೀವೆಲ್ಲ ನೋಡೇ ಇರ್ತೀರಾ. ಅಲ್ಲಿ ಆಡಿಯನ್ಸ್ ಸೃಜನ್ ಲೋಕೇಶ್ ಅವ್ರಿಗೆ ಕ್ವಶನ್ಸ್ ಕೇಳಿದಾಗ ಇನ್ಸ್ಟಾಂಟ್ಲಿ ಸೃಜನ್ ಅವರು ಹ್ಯೂಮರಸ್ ಆನ್ಸರ್ ಗಳನ್ನ ಕೊಡ್ತಾರೆ. ಅದನ್ನ ನೋಡಿ ಜನಗಳು ವಾವ್ ಏನ್ ಕ್ರಿಯೇಟಿವಿಟಿ ಅಪ್ಪ ಸೃಜನ್ ಅವ್ರದ್ದು, ಸ್ಪಾಂಟೇನಿಯಸ್ ಆಗಿ ಜೋಕ್ ಕ್ರ್ಯಾಕ್ ಮಾಡ್ತಾರೆ ಅಂತ ಅನ್ಕೋತೀವಿ. ಬಟ್ ರಿಯಾಲಿಟಿ ಏನ್ ಗೊತ್ತಾ, ಅಲ್ಲಿ ಯಾರು ಏನ್ ಕ್ವಶನ್ ಕೇಳಬೇಕು ಅನ್ನೋದು ಮುಂಚೆನೆ ಡಿಸೈಡ್ ಆಗಿರುತ್ತೆ. ನಮಗ್ ಬಾಯಿಗೆ ಬಂದಿರೋದೆಲ್ಲ ಕೇಳೋ ಹಾಗಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿರೋ ಆಡಿಯನ್ಸೇ ಫೇಕ್, ಅಂದ್ರೆ ಪೇಡ್ ಆಡಿಯನ್ಸ್. ಇದು ಬರೀ ಮಜಾ ಟಾಕೀಸ್ ಮಾತ್ರ ಅಲ್ಲ, ಸ್ಟುಡಿಯೋ ಒಳಗಡೆ ಶೂಟ್ ಆಗೋ ಎಲ್ಲಾ ರಿಯಾಲಿಟಿ ಶೋಗೂ ಪೇಡ್ ಆಡಿಯನ್ಸ್ ನ ತಗೋತಾರೆ. ಇವ್ರಿಗೆ ಪರ್ ಡೇ 500 ರಿಂದ 1000 ರೂಪಾಯಿ ತನಕ ಪೇ ಮಾಡ್ತಾರೆ. ಇದು ಆಯಾ ಚಾನಲ್ TRP ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಇಂದ್ರಜಿತ್ ಅವರ ಹಿಂದೆ ಯಾವಾಗ್ಲೂ ಸುಂದರವಾದ ಹುಡುಗಿರ ಕೂತಿರೋದು. ನೀವು ಅಬ್ಸರ್ವ್ ಮಾಡಿದ್ರೆ ನಗುನೆ ಬರ್ದಿರೋ ಜೋಕ್ಸ್ಗೆಲ್ಲ ಅಲ್ಲಿರೋ ಆಡಿಯನ್ಸ್ ನಗ್ತಾ ಇರ್ತಾರೆ. ಇವ್ರನ್ನ ಪೇ ಮಾಡಿ ಕರ್ಸೋ ಉದ್ದೇಶನೇ ಇದು. ಇಂಥ ಶೋಸ್ ನೋಡಕ್ ಜನ ಫ್ರೀ ಆಗೇ ಬರ್ತಾರೆ. ದುಡ್ಡು ಕೊಟ್ಟು ಯಾಕೆ ಆಡಿಯನ್ಸ್ ಕರ್ಸ್ಬೇಕು ಅಂತ ಕೇಳ್ತೀರಾ? ಯಾಕಂದ್ರೆ ನೀವು ಟಿವಿಲ್ ನೋಡೋದು ಎಡಿಟೆಡ್ ವರ್ಷನ್. ಅದಕ್ಕೆ ಯಾವ್ದೇ ಶೋ ಆದ್ರೂ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ. ಅದೇ ಶೂಟಿಂಗ್ ನೋಡಿದ್ರೆ ಸಖತ್ ಬೋರ್ ಹೊಡ್ಸುತ್ತೆ. ಒಂದ್ ವೇಳೆ ಇವರು ಫ್ರೀ ಆಗಿ ಬರೋ ಆಡಿಯನ್ಸ್ ನ ಬಿಟ್ರು ಅನ್ಕೊಳ್ಳಿ, ಅವಾಗ ಅವರು ಅರ್ಧಕ್ಕೆ ಎದ್ದೋಗೋ ಚಾನ್ಸಸ್ ಇರುತ್ತೆ. ಹಂಗೇನಾದ್ರೂ ಹೋದ್ರೆ ಚಾನೆಲ್ ಮರ್ಯಾದೆ ಪ್ರಶ್ನೆ. ಮತ್ತೆ ಶೋ ಟಿವಿಲಿ ಟೆಲಿಕಾಸ್ಟ್ ಆಗಕ್ ಮುಂಚೆನೆ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಹೊರಗಡೆ ಬಿಡೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ಪೇಡ್ ಆಡಿಯನ್ಸ್ ಆದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಪ್ರೋಗ್ರಾಮ್ ಮುಗಿಯೋ ತನಕನು ಸುಮ್ನೆ ಕ್ಲಾಪ್ಸ್ ಹೊಡ್ಕೊಂಡು ನಗ್ತಾ ಕೂರ್ತಾರೆ. ಇದಕ್ಕೆ ಎಲ್ಲಾ ರಿಯಾಲಿಟಿ ಶೋಗಳು ಪೇಡ್ ಆಡಿಯನ್ಸ್ ನ ಕರ್ಸೋದು.